ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ನೀರಜ ಅಷ್ಟಿಗೆ ಚಾನಲ್. ನಾನಿವತ್ತು ದಸರೆ ಹಬ್ಬದ್ದು ಫಸ್ಟ್ ಡೇ ನವರಾತ್ರಿದು ಹೆಂಗೆ ಏನು ಮಾಡೀನಿ. ನಾನು ಇವತ್ತು ಫಸ್ಟ್ ಡೇನಾಗ ನೈವೇದ್ಯಕ್ಕೆ ಅಡುಗೆ ಎಲ್ಲನೂ ಅಂತೇಳ್ಬಿಟ್ಟು ತೋರಿಸ್ಲತ್ತೀನಿ. ಬನ್ನಿರಿ ಏನೇನು ಮಾಡೀನಿ ಅಂತೇಳಿ ನೋಡೋಣ. ನಾನು ಇವತ್ತಿಲ್ಲಿ ಬಜ್ಜಿ ಪಲ್ಯ ಅಂಥೇಳಿ ನಮ್ಮ ಗುಲ್ಬರ್ಗ ಸೈಡ ಮಾಡ್ತಾರೆ, ಅದು ಮಾಡಾಕತ್ತೀನಿ. ಫಸ್ಟಿಗೆ ಸ್ವಲ್ಪ ಹೆಸ್ರು ಕಾಳು ಹಾಕ್ಕೊಂಡಿನಿ, ಆಮೇಲೆ ಕಡ್ಲೆ ಕಾಳು ಹಾಕ್ಕೊಂಡಿನಿ ರೀ. ಇವು ರಾತ್ರಿ ನೆನೆಸಿಟ್ಟಿದ್ದೆ. ಆಮೇಲೆ ಹಾಗೆ ಅದ್ರ ಜೊತೆನಾಗ ಸ್ವಲ್ಪ ತೊಗರಿ ಬೇಳೆನೂ ಹಾಕ್ಕೊಂಡು ಒಂದೆರಡು ಗ್ಲಾಸ್ ನೀರು ಹಾಕ್ಕೊಂಡು ಚಂದತ್ನಾಗ ತೊಳ್ಕೊಂಡು ಮತ್ತೊಂದೆರಡು ಗ್ಲಾಸ್ ನೀರು ಹಾಕಿ ಕುದಿಲಿಕ್ಕೆ ಇಟ್ಟೇನಿ ರೀ. ಇಲ್ಲಿ ಚಂದ ತೊಳ್ಕೊಳಕತ್ತೇನೆ ರೀ. ಕಡ್ಲೆಕಾಳು ಯಾಕೆ ರಾತ್ರಿ ನೆನೆಸಿಟ್ಟಿನಿ ಅಂತಂದ್ರೆ ಇವು ಹೆಸ್ರು ಕಾಳು ಜಲ್ದಿ ಕುದ್ದು ಬಿಡ್ತಾವೆ ರೀ. ಕಡ್ಲೆಕಾಳು ಜಲ್ದಿ ಕುದಿಯಂಗಿಲ್ಲ. ಅದಕ್ಕೆ ಸ್ವಲ್ಪ ರಾತ್ರಿ ನೆನೆಸಿಟ್ಕೊಂಡೇವು ಅಂತಂದ್ರೆ ಎರಡೂ ಚಲೋ ಈಕ್ವಲ್ ಪ್ರಪೋರ್ಷನ್ನಾಗೆ ಕುದ್ದಿರ್ತಾವೆ ರೀ. ಅಲ್ಲಿ ತೊಳ್ಕೊಂಡು ಮತ್ತೊಂದೆರಡು ಗ್ಲಾಸ್ ನೀರು ಹಾಕ್ಕೊಂಡು ಇದಕ್ಕೆ ಫಸ್ಟಿಗೆ ಒಂದು ವಿಸಿಲ ಲೋ ಫ್ಲೇಮ್ನಾಗ ಇಟ್ಕೊಂಡೆ ಒಂದು ವಿಸಿಲ್ ಹೊಡ್ಸ್ಕೊಂಬಿಡ್ತೇನೆ ರೀ. ಯಾಕಂದ್ರೆ ಜಲ್ದಿ ಒಂಥರ ಚಲೋ ಕುದಿತಾವೆ ಮೆತ್ತಗೆ ಅಂತ ಹೇಳ್ಕೇಸಿಂದ್ರೆ ಆಮೇಲೆ ಮತ್ತೊಂದು ವಿಸಿಲ್ ಮೀಡಿಯಮ್ ಫ್ಲೇಮ್ನಾಗ ಇಟ್ಕೊಟ್ಟಿರ್ತೀನಿ ರೀ. ಇಲ್ಲಿ ನೋಡಿರಿ, ನಾನು ಇದಕ್ಕೆ ಪಲ್ಯಕ್ಕೆ ಮಾಡೋಕೆ ಸೊಪ್ಪು ಮೆಂತ್ಯ ಸೊಪ್ಪು ತೊಗೊಂಡಿನಿ ಮತ್ತು ಪಾಲಕ್ ಸೊಪ್ಪು ತೊಗೊಂಡಿನಿ ರೀ. ಇದಕ್ಕೆ ಆ್ಯಕ್ಚುಲಿ ಮೇನ್ ಏನು ಅಂತಂದ್ರೆ ಗೊಂಗೂರು ಸೊಪ್ಪು ಅಂತ ಹೇಳ್ತಾರಲ್ಲ ರೀ, ಅದು ಮೇನ್ ಇದಕ್ಕೆ. ಬಟ್ ಅದು ನಂಗೆ ಎಲ್ಲೂ ಸಿಗಲಿಲ್ಲ. 2 ದಿವ್ಸದಿಂದ ಹುಡುಕ್ತಾ ಎಲ್ಲೂ ಸಿಕ್ಕಿಲ್ಲ ಅಂಥೇಳಿ ಬಿಟ್ಟೆ ರೀ. ಪಾಲಕ್ ಮತ್ತು ಮೆಂತ್ಯ ಸಿಕ್ಕಿತ್ತು, ಅದನ್ನೇ ತೊಗೊಂಡು ಬಂದ. ಮೆಂತ್ಯ ಸೊಪ್ಪಿನಾಗೆಲ್ಲ ಚಲೋ ತೊಳ್ಕೊಬೇಕು ರೀ. ಅದ್ರನಾಗಿಲ್ಲ ಅಂದ್ರೆ ಮಣ್ಣು ಕುಂತಿರ್ತದೆ ರೀ, ಜಲ್ದಿ ಹೋಗಂಗಿಲ್ಲ. ಪಲ್ಯ ಎಲ್ಲನೂ ಟೇಸ್ಟ್ ಹೊಟ್ಟು ಬಿಡ್ತದೆ, ಎಲ್ಲ ಮಣ್ಣೇನೇ ಬರ್ತದೆ. ಅದಕ್ಕಂತೇಳಿ 2 ಸಲ ಹಾಕ್ಕೊಂಡು ತೊಳ್ಕೊಂಡೇನಿ ರೀ. 2 ಸಲ ಹಾಕ್ಕೊಂಡು ತೊಳ್ಕೊಂಡು ಸೈಡಿಗೆ ಒಂದು ಪ್ಲೇಟ್ನಾಗ ಹಾಕ್ಕೊಂಡು ಎತ್ತಿಟ್ಕೊಂಡೇನಿ ರೀ. ನೀರು ಜಾನಕ್ಕೆ ಚಲೋ ನೀರೆಲ್ಲ ಹೋಗ್ತಾವಲ್ಲ ರೀ, ಅದಕ್ಕಂತೇಳಿ ಸಪ್ರೇಟ್ನಾಗ ಒಂದು ಪ್ಲೇಟ್ನಾಗ ಹಾಕ್ಕೊಂಡು ಎತ್ತಿಟ್ಟೀನಿ. ಈ ಕಡೆ ಹಾಗೆ ಅದು ವಿಸಿಲ್ನು ಹೊಡಿಲಿಗತ್ತಿತ್ತು ಆ ಕಡೆ ಸೈಡಿಗೆ. ಕಾಳುಗಳ್ನೂ ಒಂದು ವಿಸಿಲ್ ಹೊಡೆದಿತ್ತು, ಇನ್ನೊಂದು ವಿಸಿಲ್ ಹೊಡಿಲಿ ಅಂತ ಕಿಸಿಂದ್ರೆ ಬಿಟ್ಟಿದ್ದೆ. ಇಲ್ಲಿ ನೋಡ್ರಿ, 2 ಸೊಪ್ಪುಗಳ್ನು ಚಲೋ ತೊಳ್ಕೊಂಡೇನಿ ರೀ. ಯಾಕೆ ಸ್ವಲ್ಪ ಪಾಲಕ್ ಸೊಪ್ಪು ಕಮ್ಮಿ ಆದಂಗೆ ಅನ್ನಿಸ್ತು, ಮತ್ತು ಅದಕ್ಕೆ ಇನ್ನೊಂದು ಸ್ವಲ್ಪ ಹಾಕ್ಕೊಂಡೆ. ನಿಮ್ಗೆ ಎಷ್ಟು ಬೇಕಾಗ್ತದೆ ಅಷ್ಟು. ಪಲ್ಯ ಸೊಪ್ಪುಗಳು ಸ್ವಲ್ಪ ಜಾಸ್ತಿನೇ ಆದ್ರೂ ಚಲೋನೇ ಅನ್ನಿಸ್ತದೆ ರೀ ಇದು ಪಲ್ಯನೂ. ಅದಕ್ಕಂತೇಳಿ ಮಾಡಿದ್ದೆ ರೀ. ನಮ್ಮ ಕಡೆಗೆ ಆ್ಯಕ್ಚುಲಿ ಇವತ್ತಿನ ದಿವಸ ಏನು ಮಾಡ್ತಾರೆ, ಕಡುಬು ಬಜ್ಜಿ ಪಲ್ಯ ಅಂಥೇಳಿ ಮಾಡ್ತಾರೆ ರೀ. ಇವಾಗ ನಾನು ಏನು ಮಾಡ್ಲತ್ತೀನಲ್ಲ ರೀ ಪಲ್ಯ, ಅದಕ್ಕೇನೆ ಬಜ್ಜಿ ಅಂತ ಹೇಳ್ತಾರೆ ರೀ ನಮ್ಮ ಸೈಡಿಗೆ. ಹಂಗಂತೇಳಿ ನಾನು ಬಜ್ಜಿ ಅಂತಲೇ ಹೇಳಗತ್ತೀನಿ ರೀ. ಇದು ಮಾಡ್ತಾರೆ ಸ್ಪೆಷಲ್. ಆಮೇಲೆ ಬದ್ನಿಕಾಯಿ ಭರ್ತಾನೂ ಮಾಡ್ತಾರೆ ಇದ್ರ ಜೊತೆನಾಗ. ಬದ್ನಿಕಾಯಿ ಭರ್ತ ಮಾಡೋಕ್ಕಾಗಿಲ್ಲ ಅಂತಂದ್ರೆ ಇವು ಕಾಯಿ ಟೊಮೆಟೊ ಇರ್ತಾವಲ್ಲ ರೀ ಗ್ರೀನ್ ಕಲರ್ದು, ಅದನ್ನು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಶಾಲೋ ಫ್ರೈ ಮಾಡಿಕೊಂಡು ಹಸಿಮೆಣ್ಸಿನ್ಕಾಯಿ ಹುರ್ಕೊಂಡು ಅದನ್ನು ಮಿಕ್ಸಿ ಹಾಕ್ಕೊಂಡು ರುಬ್ಕೊಂಡು ಅದನ್ನು ಮಾಡ್ತಾರೆ ರೀ. ನೋಡಿರಿ, ಇಲ್ಲಿ ಬೆಳಗ್ಗೆ 6 ಗಂಟೆನೂ ಆಗಿದ್ದಿಲ್ಲ ರೀ, 5:45 ಆಗಿತ್ತು. ಅವಾಗ ಸ್ವಲ್ಪ ಬೆಳಕು ಹೊಂಟಿತ್ತು, ಬಿಸಿಲಲ್ಲಿ ಸೂರ್ಯ ಕಾಣಿಸಾಗತ್ತಿತ್ತು. ಹಾಗೆ ಅದನ್ನು ಒಂದು ಶಾರ್ಟ್ ತಗೊಳ್ಳೋಮು ಅಂಥೇಳಿ ತಗೊಂಡೆ. ಅಷ್ಟ್ರಾಗಿ ಇದು ಕಾಳುಗಳು ಕುದ್ದು ಮೆತ್ತಗಾಗಿ ಹೋಗ್ಬಿಟ್ಟಿದ್ದು. ಒಂದು ಸಲ ತಿರುಗಿಸ್ಕೊಂಡೆ, ಚಲೋ ಕುದ್ದಾವೇನಿಲ್ಲ ನೋಡೋಣ ಎಲ್ಲದೂ ಅಂಥೇಳಿ ಅಂದ್ಕೊಂಡು. ಎಲ್ಲ ಚಲೋನೇ ಕುದ್ದಿದ್ದು. ಇದ್ರಾಗ ಈಗ ಸೊಪ್ಪು ಹಾಕ್ಲಿಕ್ಕೆ ಕರೆಕ್ಟ್ ಟೈಮ್ ಅದ ಅಂಥೇಳಿ ಅನ್ನಿಸ್ತಾರೆ. ನೋಡಿರಿ, ಎಲ್ಲ ಎಷ್ಟು ಚಂದ ಕುದ್ದಾವಲ್ಲ ರೀ. ಅದಕ್ಕೆ ಸೊಪ್ಪುಗಳ್ನು ಕಟ್ ಮಾಡಿ ಹಾಕ್ಕೊಳ್ಳೋಮು ಅಂತೇಳಿ ಸಣ್ಣತ್ನಾಗ ಸೊಪ್ಪುಗಳು ಕಟ್ ಮಾಡ್ಕೋಬೇಕು ರೀ. ಇಲ್ಲಿ ಪಾಲಕ್ ಸೊಪ್ಪು ಕಟ್ ಮಾಡ್ಕೊಳಕತ್ತೀನಿ. ಇವು ಎಷ್ಟು ಸಣ್ಣ ಆಗ್ತವೆ ಅಷ್ಟು ಸಣ್ಣ ಕಟ್ ಮಾಡ್ಕೋಬೇಕು ರೀ. ಇಲ್ಲಾಂದ್ರೆ ಅವು ದೊಡ್ಡ ಅದು ಅಂತೇಳಂದ್ರೆ ಬಾಯಿನಾಗ ಬರೀ ಇವೇ ಸೊಪ್ಪುಗಳೇ ಸಿಗ್ತಿರ್ತಾವೆ. ಅದಕ್ಕೆ ಎಷ್ಟು ಆಗ್ತದೆ ಅಷ್ಟು ಸಣ್ಣ ಕಟ್ ಮಾಡ್ಕೊಂಡೇನಿ ರೀ. ನೋಡಿರಿ, ಇಲ್ಲಿ ಪಾಲಕ್ ಸೊಪ್ಪು 2 ಸಲ ತೊಳ್ಕೊಂಡು ಇಟ್ಕೊಂಡೇನಿ ರೀ. ಅದ್ರನಾಗಿದ್ದು ಮಣ್ಣೆಲ್ಲ ಹೋಗಬೇಕು ಅಂಥೇಳಿ ಈ ಥರ ಮಾಡಿಕೊಂಡು ಸಣ್ಣ ಕಟ್ ಮಾಡಿಕೊಂಡು ಹಾಕ್ಕೋಬೇಕು. ಅದ್ರನಾಗ ಸೊಪ್ಪುಗಳು ಚಂದತ್ನಾಗ ಸಣ್ಣ ಕಟ್ ಮಾಡಿ ಹಾಕ್ಬೇಕ್ರಿ. ಅದು ಯಾಕಂದ್ರೆ ಆಮೇಲೆ ಉದ್ದುದ್ದು ಹಾಗೆ ಇದ್ದು ಅಂತಂದ್ರೆ ಎಳೆ ಅಪ್ಲೆ ಬರ್ತಾರೆ, ನೂಡಲ್ಸ್ ಗತ್ಲೆ ಕಾಣಿಸ್ತದೆ. ಆಮೇಲೆ ನಾವು ಕಡುಬು ಜೊತೆ ತಿನ್ನಬೇಕು ಅಂತಂದ್ರೂ ಟೇಸ್ಟ್ ಇರೋಂಗಿಲ್ಲ. ಆಮೇಲೆ ನೋಡಿರಿ, ನಾನು ಮೆಂತ್ಯ ಸೊಪ್ಪು ಸ್ವಲ್ಪ ದಪ್ಪೆ ಕಟ್ ಮಾಡ್ಕೊಳತ್ತೀನಿ. ಇದು ಸಣ್ಣ ಕಟ್ ಮಾಡ್ಕೊಂಡ್ರೆ ಕಹಿ ಬಂದುಬಿಡ್ತದೆ ಅಂಥೇಳಿ ಒಂದು ಸ್ವಲ್ಪ ಮೀಡಿಯಮ್ನಾಗೆ ದಪ್ಪ ಕಟ್ ಮಾಡ್ಕೊಂಡೇನಿ ರೀ. ಕಟ್ ಮಾಡ್ಕೊಂಡಿದ್ದು ಏನು ಮಾಡಬೇಕು, ಕಾಳುಗಳು ಕುದಿಸಿವಲ್ಲ ರೀ, ಅದ್ರನ್ನೇ ಹಾಕ್ಕೊಂಡು 1-2 ಸಲ ಸ್ಪೂನ್ಲಿಂದ ಕೈ ತಿರುಗಿಸ್ಬಿಟ್ಟು ಮತ್ತೊಂದು 2 ವಿಸಿಲ್ ಹೊಡ್ಸ್ಕೊಂಡ್ರೆ ಇದು ಸೊಪ್ಪು ಆಮೇಲೆ ಕಾಳುಗಳ ಜೊತೆನಾಗೂ ಚಲೋ ಬೇಯ್ತದೆ ರೀ. ಹಂಗಾಗಿ ಎಲ್ಲ ಒಟ್ಟಿಗೆ ಹಾಕ್ಕೋಬೇಕು. ಎಲ್ಲಿ ನೋಡ್ಕೊರಿ ಒಂದು ಸಲ ತಿರುಗಿಸ್ಕೊಂಡು ಈ ಥರ. ನಿಮ್ಗೆ ಸೊಪ್ಪು ಏನಾರ ಮತ್ತು ಕಮ್ಮಿ ಅನ್ನಿಸ್ತು ಅಂದ್ರೆ ಮತ್ತು ನಿಮ್ಗೆ ಯಾವ್ದು ಇಷ್ಟ ಆಗ್ತದೆ ಅದು ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಪಾಲಕ್ ಸೊಪ್ಪನ್ನು ಜಾಸ್ತಿ ಹಾಕ್ಕೋಬೋದು. ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ಕುದಿಸ್ಕೊಂಡ್ರೆ ಆಯಿತು. ನನಗಿದು ಕರೆಕ್ಟ್ ಅಂತ ಅನ್ನಿಸ್ತು, ಸೊ ನಾನು ಮತ್ತೇನು ಹಾಕ್ಕೊಳಕ್ಕೆ ಹೋಗಲಿಲ್ಲ. ಇಷ್ಟ ಆದ್ರ ಮೇಲೆ ಮತ್ತೊಂದು ಸ್ವಲ್ಪ ನಾನು ಅದು ಮತ್ತು ಸೊಪ್ಪುಗಳೆಲ್ಲ ಚಲೋ ಕುದಿಬೇಕಲ್ಲ ರೀ, ಅದಕ್ಕೇನು ಮಾಡೀನಿ, ಒಂದು ವಿಸಿಲ್ ಹಾಕಿಬಿಟ್ಟು 1-2 ವಿಸಿಲ್ ಹೊಡ್ಸ್ಕೊಂಬಿಟ್ಟೀನಿ. ಅದ್ರ ಜೊತೆನಾಗ ಮತ್ತು ಖಾರಕ್ಕೂ ಬೇಕಾಗ್ತದೆ ಅಂಥೇಳಿ ಒಂದು ಮಿಕ್ಸಿ ಜಾರ್ನಾಗ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಂಬಿಟ್ಟೇನಿ ರೀ ಸಣ್ಣತ್ನಾಗ. ಆಮೇಲೆ ಅದಕ್ಕೆ ಖಾರ ಹಾಕಬೇಕು. ಖಾರದ ಪುಡಿ ಹಾಕಿದ್ರೆ ಅದೊಂಥರ ಟೇಸ್ಟೇ ಬೇರೆ ಇರ್ತದೆ, ಇದು ಹಾಕಿದ್ರೆ ಟೇಸ್ಟೇ ಬೇರೆ ಇರ್ತದೆ ರೀ ಹಸಿಮೆಣ್ಸಿನ್ಕಾಯಿ ಹಾಕಿದ್ರೆ. ಅದಕ್ಕೆ ಯೂಶ್ವಲಿ ಈ ಪಲ್ಯ ಮಾಡೋ ಟೈಮ್ನಾಗ ಎಲ್ಲರೂ ಹಸಿಮೆಣ್ಸಿನ್ಕಾಯಿನೇ ಹಾಕ್ತಾರೆ.
ಆಮೇಲೆ ನೈವೇದ್ಯ ಅಂದಮೇಲೆ ಅನ್ನ ಅಂತೂ ಇರಲೇಬೇಕು. ಯಾಕಂಥೇಳಿ ಅನ್ನಕ್ಕೂ ಆ ಕಡೆ ಜೊತೆನಾಗ ಅನ್ನಕ್ಕೂ ಇಟ್ಬಿಟ್ಟು ಇವೆಲ್ಲ ಕುದಿಯೋ ತನಕನೂ ಏನು ಮಾಡೀನಿ, ನಾ ಹಾಗೆ ಪೂಜೆನೂ ಸೈಡಿಗೆ ಮಾಡ್ಕೊಂಡೇ ಇದ್ದೀನಿ ರೀ. ನಾನು ಎಲ್ಲ ಆದ್ಮೇಲೆ ಪೂಜೆ ಮಾಡ್ಕೋತೀನಿ ಅಂದ್ರೂ ಲೇಟ್ ಆಗ್ತದೆ. ನಮ್ಮ ಮತ್ತು ಹಾಗೆ ಆಫೀಸಿಗೂ ಹೋಗೋದಿತ್ತು. ಅಕ್ಕಿ ಅಂಥೇಳಿನೇ ಎಲ್ಲ ಈ ಕಡೆ ಕಾಳುಗಳು ಅದೆಲ್ಲ ವಿಸಿಲದು ಹೊಡ್ಕೊ ತನಕನೂ ಅಷ್ಟೊತ್ತಿಗೆ ಪೂಜೆನೂ ಹಾಗೆ ಈ ಕಡೆ ದೇವ್ರ ಸಾಮಾನೆಲ್ಲ ತೆಗೆದು ತೊಳೆದು ಇಟ್ಕೊಂಡು ಹೂವೆಲ್ಲ ಇಡೋದು ಬೊಟ್ಟೆಲ್ಲ ಇಡೋದನ್ನ ಹಾಗೆ ಜೊತೆನಾಗೆ ಮಾಡ್ಕೊಂಡಿದ್ದೆ ರೀ. ಅದಷ್ಟೆಲ್ಲನೂ ವೀಡಿಯೋ ಮಾಡೋಕ್ಕಾಗಿಲ್ಲ, ಟೈಮ್ ಆಗಕತ್ತಿತ್ತು ಅಂಥೇಳಿ ಅಡುಗೆದೇ ಫಸ್ಟ್ ವೀಡಿಯೋ ಮಾಡಮ್ಮು ಆಮೇಲೆ ಪೂಜೆದು ಮಾಡಮ್ಮು ಅಂಥೇಳಿ ಕಿಸಂದ್ರೆ ಫಸ್ಟಿಗೆ ನಾನು ಅಡುಗೆದೇ ಮಾಡೀನಿ ರೀ. ಬೆಳಗ್ಗೆ ಇವತ್ತು ಜಲ್ದಿನೇ ಎದ್ದೀನಿ ರೀ. ಹಾಗೆ ಜಲ್ದಿ ಎದ್ದು ಮತ್ತು ಎಲ್ಲ ತಯಾರಿ ಮಾಡ್ಕೊಂಡು ಹೋಗ್ಬೇಕಿತ್ತಲ್ರಿ, ಅದಕ್ಕಂತ ಯಾಕೆಸಂದ್ರೆ ಜಲ್ದಿ ಎದ್ದಿದ್ದು. ಆಮೇಲೆ ಸ್ವಲ್ಪ ಖಾರ ಮಿಕ್ಸಿನಾಗೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಅದೇ ಖಾರದ ನೀರೇ ಇದಕ್ಕೂ ಹಾಕ್ಕೊಂಡೀನಿ. ಆಮೇಲೆ ಇದಕ್ಕೆ ನಾ ಹೇಳಿದೆ ಅಲ್ರಿ ಗೊಂಗೂರು ಸೊಪ್ಪೆ ಮೇನ ಅಂಥೇಳಿ, ಅದು ಎಲ್ಲೂ ಸಿಕ್ಕಿಲ್ಲ ಅಂಥೇಳಿ ನಾ ಏನು ಮಾಡಿದೆ, ಹುಣಸೆ ಹಣ್ಣು ನೆನೆಸಿಟ್ಕೊಂಡಿದ್ದೆ. ಅದೇ ನೀರು ಹಾಕೀನಿ ರೀ ಇದಕ್ಕೆ. ಮತ್ತು ಹುಣಸೆ ಹಣ್ಣಿಂದಕ್ಕೇ ಇಲ್ಲಿ ಸ್ವಲ್ಪ ಅರಿಶಿನ, ಆಮೇಲೆ ಒಂದು ಸ್ವಲ್ಪ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೀನಿ. ಇವಾಗ ಈ ಟೈಮ್ನಾಗ ಇದೆಲ್ಲ ಕುದ್ದಾದ್ಮೇಲೆ ನೀವು ಉಪ್ಪು ಹಾಕಿದ್ರೆ ಚಲೋ ಬರ್ತವೆ. ಒಂದೊಂದು ಸಲ ಕಾಳುಗಳು ಚಲೋ ಇರೋಂಗಿಲ್ಲ ರೀ. ನಾವು ಸ್ಟಾರ್ಟಿಂಗೇ ಉಪ್ಪು ಹಾಕಿದ್ವಿ ಅಂತೇಳಂದ್ರೆ ಕುದಿಯಂಗಿಲ್ಲ. ಒಬ್ರೊಬ್ರು ತೋರಿಸ್ತಾರೆ ರೀ ಹಾಗೆ ಸ್ಟಾರ್ಟಿಂಗೇ ಉಪ್ಪು ಹಾಕಿಬಿಡ್ತಾರೆ. ಒಂದೊಂದು ಕಾಳುಗಳು ಚಲೋ ಇರ್ತಾವೆ, ಒಂದೊಂದು ಸಲ ಕಾಳುಗಳು ಚಲೋ ಇರೋಂಗಿಲ್ಲ. ಲೋ ಕ್ವಾಲಿಟಿ ಕಾಳಿದ್ದು ಅಂದ್ರೆ ಉಪ್ಪು ಹಾಕಿದ್ರೆ ಕುದಿಯಂಗೇ ಇಲ್ಲ, ಹಾಗೆ ಇರ್ತಾವೆ. ಅದಕ್ಕಂತೇಳಿ ನೀವು ಫಸ್ಟ್ ಎಲ್ಲ ಕುದಿಸ್ಕೊಂಡು ಆಮೇಲೆ ಉಪ್ಪು ಹಾಕಿ ಒಂದು 5 ನಿಮಿಷನೂ ಬೇಡ, ಒಂದು 2 ನಿಮಿಷ ಬೇಯಿಸೋಕೆ ಇಟ್ಕೊಂಡ್ರೂ ಸಾಕು, ಜಲ್ದಿ ಕುದಿತಾವೆ. ಇಲ್ಲಿ ನಾ ಹುಣಸೆ ಹಣ್ಣು ಹಾಕಿದ್ದಕ್ಕೆ ಒಂದು 5 ನಿಮಿಷ ಬೇಯಕ್ಕೆ ಇಟ್ಕೊಂಡೆ. ಮತ್ತೆ ಪಲ್ಯನ ಅದು ಹುಣಸೆ ಹಣ್ಣು ಹುಳಿನೂ ಸ್ವಲ್ಪ ಕುದಿಬೇಕಲ್ಲ, ಎಲ್ಲ ಕಡೆನೂ ಫ್ಲೇವರ್ ಚೆಂದ ಬರಬೇಕು ಅಂತ ಹೇಳ್ಕೇಸಂದ್ರೆ ಹಾಕ್ಕೊಂಡು ಲೋ ಫ್ಲೇಮ್ನಾಗ ಇಟ್ಕೊಂಡು ಒಂದು 5 ನಿಮಿಷ ಲಿಡ್ ಕ್ಲೋಸ್ ಮಾಡಿ ಇಟ್ಬಿಟ್ಟಿದ್ದೆ. ಅದು ಮತ್ತು ಕನ್ಸಿಸ್ಟೆನ್ಸಿ ಚಲೋನೇ ಆಯ್ತಾರೆ. ಆಮೇಲೆ ಈಗ ನೋಡಿರಿ ಇದು ಇಷ್ಟು ಹಂಗಾಗ್ಯದಲ್ರಿ. ಹುಣಸೆ ಹಣ್ಣು ಹಾಕಿದ್ದ ಕುದಿಯೋಕೆ ಇಟ್ಟಾದ್ಮೇಲೆ ಒಂದು 5 ನಿಮಿಷ ಆದಮೇಲೆ ನೋಡಿರಿ ಕನ್ಸಿಸ್ಟೆನ್ಸಿ ಪ್ರಪೋರ್ಷನೇಟ್ ಎಷ್ಟು ಚಂದ ಕರೆಕ್ಟ್ ಆಗ್ಯದ. ಈ ಥರ ಇರಬೇಕು ಬಜ್ಜಿ ಪಲ್ಯ ಅಂತ ಹೇಳಂತಂದ್ರೆ. ಇದನ್ನು ನೀವು ಚಪಾತಿ ಸಂಗಟನೂ ಊಟ ಮಾಡ್ಬೋದು. ಆಮೇಲೆ ಅನ್ನ ಸಾಂಬಾರು ಮಾಡೋಕ್ಕೆ ಬೇಜಾರಾಗಿತ್ತು ಅಂತಂದರೆ ಈ ಥರ ಮಾಡ್ಕೊಂಡು ಊಟ ಮಾಡ್ಬೋದು. ರಾಗಿ ಕಡುಬು ಮಾಡ್ತಾರಲ್ರಿ, ಅದ್ರ ಜೊತೆನಾಗೂ ರಾಗಿ ಮುದ್ದೆ ಮಾಡಿದಾಗೂ ಈ ಥರ ಮಾಡ್ಕೋಬೋದು. ನಾ ಕಡುಬಿಗೆ ಇಲ್ಲಿ ಜೋಳದ ಹಿಟ್ಟು ತೊಗೊಂಡೇನಿ ರೀ. ಜೋಳದ ಹಿಟ್ಟಿನಾಗ ಒಂದು ಚೂರು ಉಪ್ಪು ಹಾಕೀನಿ. ಸ್ವಲ್ಪ ಲೈಟಾಗಿ ಉಪ್ಪು ಹಾಕ್ಬೇಕು, ಒಂದು ಪಿಂಚ್ ಆಫ್ ಸಾಲ್ಟ್ ಅಂತಾರಲ್ಲ ಆ ಥರ ಹಾಕಬೇಕು. ಆಮೇಲೆ ಒಂದು ಸ್ವಲ್ಪ ಆಯಿಲ್, ಯಾಕಂದ್ರೆ ಇಲ್ಲಾಂದ್ರೆ ಆಯಿಲ್ ಹಾಕಿಲ್ಲ ಅಂತಂದ್ರೆ ಮಧ್ಯಾಹ್ನ ತನಕ ನಾವು ಊಟ ಮಾಡೋ ತನಕನೂ ಆಫೀಸ್ನಾಗ ಅವು ಪೂರ ಗಟ್ಟಿ ಬಂದುಬಿಡ್ತಾವೆ ಅಂಥೇಳಿ ನಾನು ಏನು ಮಾಡ್ದೆ, ಒಂದು ಸ್ವಲ್ಪ ಆಯಿಲ್ ಹಾಕಿ ಒಂದು ಸ್ವಲ್ಪ ಉಪ್ಪು ಹಾಕೀನಿ. ಹಾಕಿ ಚಂದತ್ನಾಗ ಕಲಿಸ್ಕೊಂಡೇನಿ ರೀ. ಈ ದಸರಾ ಹಬ್ಬಕ್ಕೆ ನಮ್ಮ ಸೈಡಿಗೆ ಘಟಸ್ಥಾಪನೆ ಅಂಥೇಳಿ ಮಾಡ್ತಾರೆ ರೀ. ಅದು ಅಂದ್ರೆ ಭಾಳ ಮಡಿಲೆ ಎಲ್ಲನೂ ಮಾಡ್ಬೇಕು ರೀ. ಇಷ್ಟೆಲ್ಲ ಇಲ್ಲಿ ಮಾಡೋಕ್ಕಾಗಂಗಿಲ್ಲ ಅಂತ ಹೇಳ್ಕೇಸಂದ್ರೆ ನಾವು ಬರೀ ಇಷ್ಟೇ ಮಾಡಿಬಿಡ್ತೀವಿ. ನಾವು ಬರೀ ದೀಪ ಉರಿಸ್ತೇವೆ ರೀ. ಘಟಸ್ಥಾಪನೆ ಅಂತೇಳಂದ್ರೆ ಎಲ್ಲ ಏನು ಮಾಡ್ತಾರೆ ರೀ, ಹೊಲಗಳ್ನಾಗಿಂದು ಮಣ್ಣು ತೊಗೊಂಬರ್ತಾರೆ ರೀ. ಅವ್ರ ಹೊಲದಾಗಿಂದ ಮಣ್ಣು ತೊಗೊಂಬಂದು ಅದ್ರನ್ಯಾಗ ಕಾಳುಗಳು ಹಾಕ್ತಾರೆ ರೀ. 5 ಥರದ್ದು ಇಲ್ಲ 9 ಥರದ್ದು ಆ ಥರ ಕಾಳುಗಳು ಹಾಕಿ 9 ದಿವ್ಸ ತನಕನೂ ಅದು 10 ದಿವ್ಸ ತನಕನೂ ನೀರು ಚಿಮ್ಕಿಸ್ತಾ ಇರ್ತಾರೆ. ಮುಂಜಾನೆ ಸಂಜೆಗೆ ನೀರು ಚಿಮ್ಕಿಸಿ ಅದು ಹೆಂಗೆ ನಮ್ಮ ತೋಟದನ್ನ ಹೆಂಗೆ ಬೆಳಿತಾವಲ್ಲ ರೀ ಬೆಳೆಗಳು, ಹಂಗೆ ಸೇಮ್ ಇಷ್ಟು ಉದ್ದ ಹೈಟಿಗೆ ಆಗ್ತಾವೆ ರೀ. ಆ ಥರ ಮಾಡ್ತಾರೆ ರೀ. ಆ ಥರ ಎಲ್ಲ ಇಲ್ಲಿ ಮಾಡೋಕ್ಕಾಗಂಗಿಲ್ಲ ನಮ್ಗೆ, ಸಿಗಂಗೂ ಇಲ್ಲ ಸಾಮಾನುಗಳು. ಯಾಕಂತೇಳಿ ನಾವೇನು ಮಾಡ್ತೀವಿ, ನಾನು ನಮ್ಮ ಅಕ್ಕ ಎವ್ರಿ ಇಯರೂ ಬರೀ ದೀಪ ಉರಿಸ್ತೇವೆ ರೀ. ದಸರಾನಾಗ 10 ದಿವಸ ಹಗಲು ರಾತ್ರಿ ಕಲ್ತೇನೆ. ಒಟ್ಟು ದೀಪ ಶಾಂತ ಆಗೋಕ್ಕೆ ಕೊಡಬಾರ್ದ್ರಿ. ಅದು ಒಂಥರ 10 ದಿವ್ಸನೂ ಉಟ್ಕೊಳ್ನಾಕ ಅಂತಂದ್ರೆ ದಿನ ಒಂದೊಂದು ಥರ ವೆರೈಟಿ ಮಾಡೋದು. ಆಮೇಲೆ ನಮ್ಮ ಏರಿಯಾನಾಗ ಅಲ್ಲಿ ಅಂಬಾಭವಾನಿ ಮೂರ್ತಿ ಅದ ರೀ, ಅಲ್ಲಿನೂ ಜೋರಾಗಿ ಸೆಲೆಬ್ರೇಷನ್ ಮಾಡ್ತಾರೆ. ಈ ಸಲ ದಸರಾ ಹಬ್ಬದ ವಿಜಯದಶಮಿದು ನಾನು ವೀಡಿಯೋ ಮಾಡಿ ಹಾಕಿರ್ತೀನಿ ರೀ. ಅದನ್ನಾಗ ನೋಡಿರಿ ಹೆಂಗೆ ಮಾಡಿರ್ತಾರೆ ಅಂಥೇಳಿ. ಅದನ್ನು ಒಂಥರ ಚಲೋ ಇರ್ತದೆ. ದಿನ ಹಬ್ಬ ಇದ್ದಂಗೆ ಜೋರು ಹಾಡುಗಳು, ದೇವ್ರ ಹಾಡು, ಆಮೇಲೆ ದಿನ ಒಂದೊಂದು ಕಾಂಪಿಟೇಷನ್ ಅಂತ ಆ ಥರ ಎಲ್ಲನೂ ಮಾಡಿರ್ತಾರೆ. ಒಂಥರ ಚಲೋ ಅನ್ನಿಸ್ತದೆ ಊರಿನಾಗ. ಇಲ್ಲಿರ್ತೀವಿ ಏನೂ ಇಲ್ಲ ದಸರಾ, ಇಲ್ಲಿ ಯಾರೂ ಮಾಡೋಕ್ಕೆ ಹೋಗಂಗಿಲ್ಲ. ನಮಗೂ ಒಂಥರ ಬೇಜಾರೇ ಅನಿಸ್ಬಿಡ್ತದೆ, ಇಲ್ಲಿ ಬಂದು ಇಷ್ಟು ದೂರ ಇದ್ದೀವಲ್ಲಪ್ಪ ಅಂಥೇಳಿ ಅನಿಸ್ಬಿಡ್ತದೆ. ಬಟ್ ಕೆಲಸಗಳು ಏನೂ ಮಾಡೋಕ್ಕಾಗಂಗಿಲ್ಲ, ಇರಲೇಬೇಕಾಗ್ತದೆ ರೀ. ಎಷ್ಟು ನಮ್ಮ ಕೈಲಿಂದ ಎಷ್ಟಾಗ್ತದೆ ದೇವ್ರ ಸಲಿಂದ ನಮ್ಮ ಕಡ್ಲಿಂದ ನಾವು ಮಾಡ್ತಾನೇ ಇರ್ತೀವಿ. ಹಾಗೆ ನಾನು ನಮ್ಮ ಅಕ್ಕ ನಮ್ಮ ಅಮ್ಮ ಅದೇ ಅಂತಿರ್ತಾರೆ ರೀ, ಏನೋ ಮಾಡಿಬಿಡ್ಬಾರ್ದು, ಇಂಥವೆಲ್ಲ ಮಾಡ್ಕೋತಾನೆ ಇರಬೇಕು ಅಂಥೇಳಿ. ನಾನು ಕಡುಬು ಮಾಡೋಕ್ಕೆ ನೋಡ್ರಲ್ರಿ ಹಿಟ್ಟು ಕಲ್ಸ್ಕೊಂಡೀನಿ. ಆಮೇಲೆ ಈ ಥರ ಸ್ಟೀಮ್ ಮಾಡ್ಕೊಳಕ್ಕೆ ಅದು ನಾನು ಮೊದಲೇ ಆವಾಗೇ ತೊಗೊಂಡು ಇಟ್ಕೊಂಡಿದ್ರೆ ಕಡುಬೆಲ್ಲ ಚಲೋ ಕುದಿತಾವೆ ಇದ್ರನಾಗ ಅಂತ ಹೇಳ್ಕೇಸಂದ್ರೆ ಪಾತ್ರೆ ಈ ಥರ ರೌಂಡ್ ಸಣ್ಣ ಬಾಲ್ಸ್ ಥರ ಮಾಡಿಕೊಂಡು ಕೆಳಗೊಂದು ಪಾತ್ರೆನಾಗ ನೀರು ಹಾಕಿ ಕಡಿಯೋದು ಬೇಯಿಸೋಕೆ ಇಟ್ಟೇನಿ ರೀ. ಕಡುಬುಗಳು ಒಂದು 10-15 ನಿಮಿಷ ಸಾಕ್ರಿ ಬೇಯಕ್ಕವು. ನೀವು ಮಾಮೂಲಿ ಸ್ಟೀಮ್ ಹೆಂಗೆ ಮಾಡ್ತೀರಿ ಇಡ್ಲಿ ಹಾಗೆ. ಇಲ್ಲಿ ನೋಡಿರಿ ಪೂಜೆನೂ ನಾ ಹಾಗೆ ರೆಡಿ ಮಾಡ್ಕೊಂಡೀನಿ ಅಂತ ಹೇಳ್ದಲ್ರಿ. ಅಲ್ಲಿ ಲಕ್ಷ್ಮೀ ಪಾದ, ಇದು ಕುಬೇರ ರಂಗೋಲಿ,
ಆಮೇಲೆ ಈ ಕಡೆ ಸೈಡಿಗೆ ಹಾಕಿದ್ದು ಸರಸ್ವತಿ ರಂಗೋಲಿ ರೀ. ಹಾಗೆ ಯೂಟ್ಯೂಬರ್ ಒಬ್ಬರು ಹೇಳಿದರು ರೀ, ಸರಸ್ವತಿ ರಂಗೋಲಿ ಹಾಕಿರಿ ಮಕ್ಕಳ ಸಲುವಾಗಿ, ಮಕ್ಕಳದ್ದು ಜೀವನ ವೃದ್ಧಿ ಆಗ್ತದೆ, ಅವ್ರ ಎಜುಕೇಷನ್ನು ಚಲೋ ಇರ್ತದೆ ಅಂಥೇಳಿ ಹೇಳಿದರು ರೀ. ಅದು ಯಾಕೊಂಥರ ಚಲೋ ಅನ್ನಿಸ್ತು, ಅದಕ್ಕೆ ಯಾವಾಗಲಿಂದ ಹಾಗೆ ಹಾಕ್ತಾನೇ ಬರ್ತೀನಿ ರೀ. ಕುಬೇರ ರಂಗೋಲಿ ಒಂದು, ಸರಸ್ವತಿ ರಂಗೋಲಿ ಒಂದು, ಅದು ಹಾಗೆ ರೆಗ್ಯುಲರಾಗಿ ನನ್ನ ಬಳಿ ಇದ್ದೇ ಇರ್ತದೆ, ಅದ್ರ ಹಾಕಿರ್ತೀನಿ. ಆಮೇಲೆ ಆ ಕಡೆ ಲಕ್ಷ್ಮೀ ಪಾದ ಅಂತೂ ಯೂಶ್ವಲಿ ಎಲ್ಲರೂ ಹಾಕಿರ್ತಾರೆ ರೀ. ನೋಡಿರಿ, ನಾ 10 ದಿವ್ಸನೂ ದೀಪ ಉರ್ಸೋದು ಅಂತ ಹೇಳಿದೆ ಅಲ್ರಿ, ಇದೇ ಥರ ರೀ. ಫುಲ್ಲಿ ಎಣ್ಣೆ ಹಾಕಿ ಇಟ್ಬಿಡ್ತೀನಿ. ನಾ ದೀಪ ಸೆಟ್ ಇದಕ್ಕೋಸ್ಕರ ಅಂಥೇಳಿ ತೊಗೊಂಡಿದ್ರೆ ದೊಡ್ಡದದ ರೀ. ನಾ ಬೆಳಗ್ಗೆ ಹಾಕಿಟ್ಟು ಹೋದೆ ಅಂತ ಹೇಳಿದ್ರೆ ನಾ ಆಫೀಸ್ ಮುಗಿಸ್ಕೊಂಡು 8:30 ಬರೋ ತನಕನೂ ಇನ್ನು ಎಣ್ಣೆ ಇರ್ತದೆ ರೀ, ಚಂದ ಉರಿತಾನೂ ಇರ್ತಾವೆ. ಸಣ್ಣ ಇಟ್ಟು ಹೋಗಿರ್ತೀನಿ ರೀ ಸ್ಲೋನಾಗ, ನಾ ಬರೋ ತನಕನೂ ರೆಡಿ ಇರ್ತದೆ ರೀ. ಇಲ್ಲಿ ನೋಡಿರಿ, ಅಷ್ಟು ಪೂಜೆ ಎಲ್ಲ ಮಾಡಿಸೋಷ್ಟೊತ್ತಿಗೇನೆ ಇಲ್ಲಿ ಕಡುಬು ಕುದ್ಬಿಟ್ಟವ. ಆಕೆ ಕಡೆ ಪೂಜೆನೂ ಆಗ್ಬಿಟ್ಟದು, ದೀಪನೂ ಅಂಟಿಸಿದ್ದೆ. ಸರಿ ನೈವೇದ್ಯಕ್ಕೂ ಮಾಡ್ಕೊಳ್ಳೋಮು ಅಂಥೇಳಿ ಇದು ಬಿಸಿ ಬಿಸಿನೂ ಇದು ತೆಗಿಯೋಕ್ಕೂ ಆಗಂಗಿಲ್ಲ ಹೋಗಿತ್ತು. ಹಂಗೆ ಸೊಕ್ಕ ಎರಡೂ ಕೈಲಿಂದ ತೆಗ್ದೀನಿ ರೀ, ಬಿಸಿ ಸುಡಾಕತ್ತೀವು ಅಂಥೇಳಿ. 10 ದಿವ್ಸನೂ ದೀಪ ಉರಿಸ್ತೀವಲ್ಲ ರೀ, ಹಗಲು ರಾತ್ರಿನ ಅದು ಶಾಂತ ಆಗಕ್ಕೆ ಕೊಡಬಾರ್ದು ರೀ. ನಾ ಸಂಜೆಗೆ ಆಫೀಸ್ಲಿಂದ ಬರೋ ತನಕನೂ ಅದ್ರನಾಗ ಚಲೋ ಎಣ್ಣೆ ಇರ್ತದಲ್ಲ ರೀ, ಉರಿತಾನೇ ಇರ್ತದೆ. ಬಂದು ಮತ್ತು ಪಟ ಸ್ನಾನ ಮಾಡಿಕೊಂಡು ಪೂಜೆ ಮತ್ತು ಸಂಜೆಗೆ ಏನ್ರಿ ನೈವೇದ್ಯ ಮಾಡ್ಬೇಕು ರೀ. ಮನ್ಯಾಗಿರೋರಾದ್ರೆ ಏನು ಮಾಡ್ತಾರೆ ರೀ, ಸಂಜೆಗೂ ಮತ್ತೊಂದು ಏನ್ರಿ ಬೇರೆ ಅಡುಗೆ ಮಾಡಿಕೊಂಡು ನೈವೇದ್ಯ ಮಾಡ್ತಾರೆ ರೀ. ನಾವು ಆಫೀಸ್ಲಿಂದ ಬರೋದೇ ತಡ ಆಗಿರ್ತೀರಿ ರೀ, ಮತ್ತು ದೀಪಕ್ಕೂ ಎಣ್ಣೆ ಹಾಕ್ಬೇಕಲ್ರಿ. ಅದಕ್ಕೆ ಏನು ಮಾಡ್ತೀನಿ, ಆಗಂಗಿಲ್ಲ ಅಂಥೇಳಿ ಸಂಜೆಗೆ ಬರೀ ಹಣ್ಣುಗಳು ಹಿಡಿತೀನಿ ರೀ. ಬಾಳೆಹಣ್ಣು ಇಲ್ಲ ಆ್ಯಪಲ್ಲ ಇಲ್ಲ ಏನಾಗ್ತದೆ ಆ ಟೈಮ್ನಾಗ, ಅದು ಬರೀ ಸಕ್ರೆನೂ ಒಂದೊಂದು ಸಲ ಹಿಡ್ದಿರ್ತೀನಿ. ನಾನು ಮುಂಜಾನೆ ಚಲೋ ಮಾಡಿರ್ತೀನಿ ರೀ ನೈವೇದ್ಯಕ್ಕೆ. ಸಂಜೆ ಮಾಡೋಕ್ಕಾಗಂಗಿಲ್ಲ ಅಂಥೇಳಿ ದಿನ ಬೆಳಗ್ಗೆ ಒಂದೊಂದು ವೆರೈಟಿ ಮಾಡಿರ್ತೀನಿ. ಆ ಥರ ಮಾಡ್ಕೊಂಡಿರ್ತೀನಿ ರೀ. ಅದೆಲ್ಲ ಡೈಲಿದು ವೀಡಿಯೋನೂ ಹಾಕ್ತೀನಿ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಮತ್ತೇನಾದರೂ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಅಂದ್ರೆ ಅದನ್ನು ಹೇಳಿರಿ, ಚೇಂಜಸ್ ಮಾಡ್ಕೋಬೇಕು ಅಂದ್ರೆ ಅದಕ್ಕೂ ಮಾಡ್ತೀನಿ. ನೆಕ್ಸ್ಟ್ ಟೈಮ್ಲಿಂದ ಮತ್ತು ಹಿಂಗೆ ಹೊಸದು ಏನಾದರೂ ಹೇಳ್ಕೊಡ್ತಾ ಇರ್ತೀನಿ. ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಶೇರ್ ಮಾಡಿರಿ. ಇಲ್ಲಿ ನೋಡಿರಿ, ನೈವೇದ್ಯಕ್ಕೆ ಅನ್ನ, ಆಮೇಲೆ ಕಡುಬು, ಆಮೇಲೆ ಪಲ್ಯನೂ ಹಾಕ್ಕೊಂಡಿದ್ದೆ. ಬಟ್ ಯಾಕೋ ನನಗೆ ಮೂರೇ ಆದಂಗೆ ಅನ್ನಿಸ್ತಾವ ಅಂಥೇಳಿ ಅಂದ್ಕೊಂಡು ಏನು ಮಾಡ್ದೆ, ಮೂರೇ ಅನ್ನಿಸ್ಲಿಗತ್ತವ ನೈವೇದ್ಯಕ್ಕೆ ಅಂಥೇಳಿ ಮೇಲೆ ಅನ್ನದ ಮೇಲೆ ಒಂದು ಚೂರು ಸಕ್ರೆನೂ ಹಾಕ್ಕೊಂಡು 4 ಆಗ್ತಾವ ಅಂಥೇಳಿ. ಇಲ್ಲಿ ನೋಡ್ರಿ, ಪೂಜೆಗೆಲ್ಲ ರೆಡಿಯಾಗಿಬಿಟ್ಟಿತ್ತು. ನೈವೇದ್ಯನೂ ತೊಗೊಂಡು ಬಂದೆ, ಅಗರಬತ್ತಿನೂ ಹಾಕಿದ್ದೆ, ಆಮೇಲೆ ಸಾಂಬ್ರಾಣಿನೂ ಹಾಕಿದ್ದೆ. ಒಂಥರ ಹಬ್ಬದ ವೈಬ್ಸ್ ಶುರು ಆಗಿಬಿಟ್ಟಿತ್ತು ಅಂತ ಅನಿಸ್ಲಿಗತ್ತಿತ್ತು. ಈ 10 ದಿವ್ಸನೂ ಒಪ್ಪತ್ತಿರ್ತೀವಿ ರೀ. ಒಪ್ಪತ್ತಿರೋರು ಒಪ್ಪತ್ತೂ ಇರ್ತಾರೆ ರೀ. ಒಬ್ಬೊಬ್ರು ಆಗ್ಲಾರ್ದವ್ರು ಏನು ಮಾಡ್ತಾರೆ ರೀ, ಲಾಸ್ಟ್ ಆಯುಧ ಪೂಜೆ ಒಂದು, ಅದ್ರ ಹಿಂದಿನ ದಿವ್ಸದೊಂದು 7, 8, 2 ಒಪ್ಪತ್ತಿದ್ದು ಬಿಡ್ತಾರೆ ರೀ. ಫುಲ್ ಉಪವಾಸನೂ ಮಾಡ್ತಾರೆ ಎಷ್ಟೊಂದು ಜನ. ಮಾಡಿಕೊಂಡು ಲಾಸ್ಟಿಗೆ ಒಂದೇ ದಿವ್ಸಕ್ಕೆ ವಿಜಯದಶಮಿ ದಿವಸನೇ ಊಟ ಮಾಡ್ತಾರೆ ರೀ. ಮುತ್ತೈದೆಯರಿಗೆ ಕರೀತಾರೆ ರೀ, ಒಂದು 2 ಜನಕ್ಕೆ ಇಲ್ಲ 5 ಜನಕ್ಕೆ. ಅವ್ರವ್ರ ಮನೆಯಾಗ ಸಂಪ್ರದಾಯಗಳು ಮೊದಲಿನ ಹಿಡಿದು ಹೆಂಗಿರ್ತಾವೆ ಆ ಥರ ಮುತ್ತೈದೆಯರಿಗೆ ಕರೆದು ಅವರಿಗೆಲ್ಲ ಊಟ ಮಾಡಿಸಿ ಒಬ್ಬಟ್ಟು. ನಮ್ಮ ಕಡೆಗೆ ಊಟಕ್ಕೆ ಅಂತ ಹೇಳಿದ್ರೆ ಯೂಶ್ವಲಿ ಹಬ್ಬದ್ನಾಗ ಅಂದ್ರೆ ಒಬ್ಬಟ್ಟು ಮಾತ್ರ ಇರ್ತಾವೆ. ಹೋಳ್ಗೆ ಬೇಳೆ ಹಾಕಿ ಹೋಳ್ಗೆ ಮಾಡಿರ್ತಾರೆ ರೀ, ಅದೇ ಇರ್ತಾವೆ. ಇಲ್ಲಿ ನನಗೆ ಯಾರೂ ಸಿಗಂಗಿಲ್ಲ, ಸೊ ನಾವು ಯಾರಿಗೂ ಮಾಡೋಕ್ಕೂ ಆಗಂಗಿಲ್ಲ ಅಂಥೇಳಿ ಮಾಡೋಕ್ಕೂ ಹೋಗಂಗಿಲ್ಲ ರೀ. ನೋಡಿರಿ, ಪೂಜೆನೂ ಆಗೋಯ್ತು. ಅಷ್ಟೊತ್ತಿಗೆ ಹಾಗೆ ಮಾಡ್ಕೊತ ಅರ್ಜೆಂಟ್ ಲೇಟಾಯಿತು ಅಂತ ಹೇಳ್ಕೊಂಡು ಫಾಸ್ಟನ್ನೇ ಮಾಡಾಕತ್ತಿದ್ದೆ ರೀ. ಒಂಥರ ಸಮಾಧಾನವೂ ಇರಲಿಲ್ಲ, ಈ ಕಡೆ ಏನೂ ಮಾಡೋಕ್ಕೂ ಆಗಂಗಿಲ್ಲ. ಮತ್ತು ಹಂಗೆ ತಯಾರಾಗಿ ಆಫೀಸಿಗೂ ಹೋಗ್ಬೇಕು. ಈಗ ದಸರಾ ಅಲ್ರಿ, ನವರಾತ್ರಿ ಅಂತೇಳಂದ್ರೆ ಎಲ್ಲರೂ ಆಫೀಸ್ನಾಗ ನವರಾತ್ರಿ ಕಲರ್ಸ್ ಹಾಕೊಂಬರೋಣ ಅಂಥೇಳಿ ಅಂತಿರ್ತಾರೆ. ಇವತ್ತು ಯೆಲ್ಲೋ ಕಲರ್ ಇತ್ತು ಅಂಥೇಳಿ ಯೆಲ್ಲೋ ಕಲರ್ ಸೀರೆನೂ ಹಾಕ್ಕೊಂಡು ಹೋಗಿದ್ದೇವೆ ರೀ. ಸೀರೆ ಹಾಕ್ಕೊಂಡು ರೆಡಿ ಆಗೋಷ್ಟೊತ್ತಿಗೂ ನಿಮಗೂ ಗೊತ್ತು ಸ್ವಲ್ಪ ಲೇಟೇ ಆಗ್ತದೆ ಅಂಥೇಳಿ. ಯಾಕಂತೇಳಿ ಪೂಜೆನೂ ಫಾಸ್ಟ್ ಮಾಡಿದೆ, ಅಡುಗೆನೂ ಫಾಸ್ಟ್ ಮಾಡಿದೆ. ಆ್ಯಕ್ಚುಲಿ ಬದ್ನಿಕಾಯಿ ಭರ್ತನೂ ಮಾಡಬೇಕಾಗಿತ್ತು, ಬಟ್ ಆಗಿರಲಿಲ್ಲ ಅಂಥೇಳಿ ಇಷ್ಟೇ ಮಾಡಿ ಬಿಟ್ಟಿದ್ದೆ. ಐ ಹೋಪ್ ನಿಮ್ಗೆಲ್ರಿಗೂ ಇಷ್ಟ ಆಗ್ಯದ ಅಂತ ಅನ್ಕೊತೀನಿ ರೀ ನಂದಿದು ವೀಡಿಯೋ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಹೀಗೆ ಮಂಗಳಾರತಿನೂ ಮಾಡ್ಬೇಕು ರೀ. ಮಂಗಳಾರತಿನೂ ಮೇನು ಬೆಳಗ್ಗೆನೂ ಸಂಜೆಗೂ ಎಷ್ಟಾಗ್ತದೆ ಪೂಜೆ ಅಂತೂ ಆಲ್ಮೋಸ್ಟ್ ಆಲ್ ನಾನು ತಿಳ್ಕೊಂಡು ಮಾಡೀನಿ ಅಂತ ಅಂದ್ಕೊಂಡೀನಿ. ಮಂಗಳಾರತಿ ಯಾಕೆ ಮಾಡೋದು ಅಂದ್ರೆ, ಇಡೀ ದಿನ ಭವಾನಿ ಯುದ್ಧ ಮಾಡ್ಕೊಂಡು ಬಂದಿರ್ತಾಳಂತ್ರಿ. ಅದಕ್ಕೆ ಲಾಸ್ಟ್ ಸಂಜೆಗೆ ಬಂದಮೇಲೆ ಒಂದು ಸಲ ಮತ್ತೆ ಆರತಿ ಮಾಡಿ ಒಳಗೆ ಕರ್ಕೋತಾರೆ ಅಂತ ಹೇಳಿಕೆಸಿಂದ್ರೆ ಒಂದೊಂದು ದಿನಕ್ಕೂ ಒಂದೊಂದು ಮಹಿಷಾಸುರನ ಒಂದೊಂದು ಮುಖಗಳನ್ನ ಕಳ್ಚ್ಕೊತ ಹೋಗಿರ್ತಾಳಂತಲ್ರಿ. ಅದಕ್ಕೋಸ್ಕರ ಸಂಜೆಗೆ ಬಂದಮೇಲೆ ಆರತಿ ಮಾಡಿದ್ರೆ. ಇಲ್ಲಿ ನೋಡ್ರಿ, ಒಂದು ಫೈನಲ್ ಲುಕ್ ಹೆಂಗಾಗ್ಯದ ಅಂಥೇಳಿ ಪೂಜೆ. ಮಧ್ಯದಲ್ಲಿ ಒಂದು ಅಂಬಾಬಾಯಿ ಮೂರ್ತಿ ಅದ ರೀ, ತುಳಜಾಪುರ ಅಂಥೇಳಿ ಮಹಾರಾಷ್ಟ್ರನಾಗ. ಅದು ಫೈನಲ್ ಲುಕ್ ಇದು ನಂದು ಪೂಜೆದ್ದು.